ನನಗೆ ನಾನೇ ನೀನು, ನಾನು ಬಯಸಿದ ಹಾಗೆಯೇ ನೀರುವೆ. ನಾನು ಏನಾಗಬೇಕು ಅಂತ ಅನ್ಕೊಂಡಿದ್ದೀನೋ ಅದೇ ಇವತ್ತಿನ ನೀನು. ನಾನು ಹೇಳಿಕೊಟ್ಟ ಪಾಠಗಳೇ ಇವತ್ತಿನ ನನ್ನ ಪರಿಸ್ಥಿತಿ. ನನ್ನ ಆಲೋಚನೆಗಳೇ ಇವತ್ತಿನ ನಿನ್ನ ಜೀವನ. ನನ್ನ ಕಲ್ಪನೆಗಳೇ ನಿನ್ನ ಜೀವನದ ಅಧ್ಯಾಯಗಳು. ನಾನೇ ನಿನ್ನ ಅಧಿಪತಿ, ನಿನ್ನ ಮೈಂಡ್. ನಿಜ, ನೀನು ಹೇಳಿಕೊಟ್ಟಿದ್ದೆ ಇವತ್ತಿನ ನನ್ನ ಜೀವನ. ಆದರೆ ನಾನು ಬಯಸಿದ ಜೀವನ ಅದಲ್ಲ, ಅದು ಬೇರೆ. ಸರಿ, ಹಾಗಾದರೆ ನಿನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸು. ನಿನ್ನ ರಿಯಾಲಿಟಿ ರಿಯಾಲಿಟಿ ಮಾಡುತ್ತೆ. ಕೆಲವು ವರ್ಷಗಳ ಹಿಂದೆ ನೀನು ಏನು ಮಾಡಬೇಕು ಅಂದ್ಕೊಂಡಿದ್ದೆ, ಹೇಗೆ ಬದುಕಬೇಕು ಅಂದ್ಕೊಂಡಿದ್ದೆ? ದೊಡ್ಡವನಾದ್ಮೇಲೆ ಕುಟುಂಬನ ಚೆನ್ನಾಗಿ ನೋಡಬೇಕು ಅಂದ್ಕೊಂಡೆ, ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂದ್ಕೊಂಡೆ. ನಿನ್ನ ಉತ್ತರದಲ್ಲಿ ನೀನು ಬಯಸಿದ ಜೀವನ ಇದೆ. ಚೆನ್ನಾಗಿ ಓದಬೇಕು ಅಂದ್ಕೊಂಡೆ, ಬುದ್ಧಿ ಕೊಟ್ಟೆ. ಚೆನ್ನಾಗಿ ದುಡಿಬೇಕು ಅಂದ್ಕೊಂಡೆ, ಕೆಲಸ ಮಾಡೋ ಶಕ್ತಿ ಕೊಟ್ಟೆ. ಚೆನ್ನಾಗಿ ದುಡಿಬೇಕು ಅಂದ್ಕೊಂಡೆ, ಒಳ್ಳೆ ಸಂಬಳ ಬರೋ ಕೆಲಸ ಕೊಟ್ಟೆ. ಇದೆಲ್ಲವೂ ನೀನು ಬಯಸಿದ ಜೀವನ. ಇದು ಸುಳ್ಳಾದರೆ ನೀನು ಬಯಸಿದ ಜೀವನ ಯಾವುದು? ಇದೆಲ್ಲ ಅಂದ್ಕೊಂಡೆ, ನಿಜ. ಆದರೆ ಜೊತೆಗೆ ಫಿಲಮ್ ಇಂಡಸ್ಟ್ರಿ ಕೆಲಸ ಮಾಡಬೇಕು, ನನ್ನ ಸ್ಟೋರಿಗಳಿಂದ ತುಂಬ ಜನನ ಇನ್ಸ್ಪೈರ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡೆ. ಆದರೆ ಮಾಡೋಕ್ಕಾಗಲಿಲ್ವೇ? ತಪ್ಪು. ನೀನು ಟ್ರೈ ಮಾಡು, ನಿಮ್ಗೆ ಸಿಕ್ತು. ಆದರೆ ನಿನಗೆ ಏನನ್ನು ಪ್ರಯತ್ನಿಸಿಲ್ವೋ ನನಗೆ ಸಿಗಲಿಲ್ಲ. ನಿನ್ನ ಕನಸಿಗಾಗಿ ನೀನೇ ಪ್ರಯತ್ನಿಸಬೇಕು, ಸಿಗುವವರೆಗೂ ಹೋರಾಡಬೇಕು. ನೀನನ್ನು ಹಾಗೂ ನಿನ್ನ ಕುಟುಂಬವನ್ನು ಪೋಷಿಸುವುದೆಂದರೆ ನಿನ್ನ ಕನಸನ್ನು ಮರೆ ಮಾಡಿಬಿಟ್ಟೆ. ಆದರೆ ಸಮಯ ಮಿಂಚಿಲ್ಲ. ಶುರು ಮಾಡು. ಬರೆದು ಮುಚ್ಚಿದ ಕಥೆಗಳನ್ನು ಹೊರದೆ ನಾನು ತಿಳಿದೆ. ನೆನಪಿಟ್ಟುಕೋ, ಇವತ್ತಿನ ನಿನ್ನ ಕಲ್ಪನೆಗಳೇ ನಾಳಿನ ನಿನ್ನ ಜೀವನ. ನಿನಗೇನು ಬೇಕು ಅಂತ ಹೇಳಿ ಅದಕ್ಕಾಗಿ ಪ್ರಯತ್ನ ಮಾಡ್ತೀಯೋ, ಅದಕ್ಕಾಗಿ ಹೋರಾಡ್ತೀಯೋ, ಅದು ನಿನಗೆ ಬಂದೇ ಬರುತ್ತದೆ. ಯಾಕೆಂದರೆ ನಾನು ಇವತ್ತು ನಿನಗಾಗಿ ನೀನು ಕೇಳಿದು ಕೊಡುವುದಕ್ಕಾಗಿ. ನೀನು ಯೋಚನೆ ಮಾಡುವುದಕ್ಕೂ ಮೊದಲು ಏನು ಯೋಚನೆ ಮಾಡಬೇಕು ಅಂತ ಯೋಚಿಸು. ನಿನ್ನ ಜೀವನ ನಿನಗೆ